ಹಾಯ್ ಫ್ರೆಂಡ್ಸ್, ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾವೆಲ್ಲರೂ ಚೆನ್ನಾಗಿದ್ದೀವಿ. ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇವತ್ತು ನಾನು ಕೆಲವೊಂದು ಮೆಟೀರಿಯಲ್ಸ್ಗಳನ್ನ ಮೀಶೋದಲ್ಲಿ ತೊಗೊಂಡಿದ್ದೀನಿ, ಮತ್ತು ಇಲ್ಲೇ ಸಣ್ಣ ಪುಟ್ಟ ಮನೆ ಅಕ್ಕಪಕ್ಕ ತೊಗೊಂಡಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಗ್ರೀನ್ ಕಲರ್ದು 4 ಮ್ಯಾಟಿಂದ 142 ರೂಪಾಯಿ ಆಯಿತು ಫ್ರೆಂಡ್ಸ್. ಇದು ಮನೇಲಿ ಥರ ಕೇಳಿದ್ಕೆ 121 ರೂಪಾಯಿ, 120 ರೂಪಾಯಿ ಒಂದು ಮ್ಯಾಟಿಗೆ ಅಂತ ಹೇಳಿದ್ರು. ಅದಾದಮೇಲೆ ಇದೊಂದು ಫ್ಲವರ್ ಮ್ಯಾಟ್ ಇಟ್ಕೊಂಡಿದ್ದೀನಿ ನೋಡಿ. ಈ ಒಂದು ಫ್ಲವರ್ ಮ್ಯಾಟಿಗೆ 133 ರೂಪಾಯಿ ಆಯಿತು ಫ್ರೆಂಡ್ಸು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ಹಂಗಾಗಿ ನಾನು ಅದು ವೀಡಿಯೋದ ಮೀಶೋದಲ್ಲಿ ನೋಡ್ತಿದ್ದಂಗೆ ತೊಗೊಂಡೆ. ಇದೊಂದು ಟಾಪ್ ತೊಗೊಂಡ್ವಿ, ಕುರ್ತಾ ಥರ ತೊಗೊಂಡಿದ್ದು. ಇನ್ನೇನು ಜನವರಿ ಫಸ್ಟ್ ಬಂತಲ್ಲ, ಅದಕ್ಕೆ ಹಾಕೊಳ್ಳೋಣ ಅಂತ 260 ಆಯಿತು ಫ್ರೆಂಡ್ಸ್. ಅದು XXL ಸೈಜಲ್ಲಿ ತೊಗೊಂಡಿರೋದು. ಮತ್ತು ನಮ್ಮ ಮನೆಯಲ್ಲಿ ಟೈಲ್ಸ್, ಅಡುಗೆ ಮನೆಗೆ ನಾವು ಆಯಿಲ್ ಪೈಂಟ್ ಮಾಡಿದ್ದೀವಿ, ಟೈಲ್ಸ್ ಇರಲಿಲ್ಲ. ಹಾಗಾಗಿ ಇದು ವೀಡಿಯೋ ಮಾಡುವಾಗ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಅಂತ ಅಂದ್ಬಿಟ್ಟು ಅದೊಂದು ರೋಲ್ ತೊಗೊಂಡೆ. ಅದು 3 ರೋಲ್ಗೆ 127 ರೂಪಾಯಿ ಆಯಿತು ಫ್ರೆಂಡ್ಸ್. ಅದೊಂದು ರೋಲ್ಗೆ ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ನಿಮಗೆ ಲಾಸ್ಟಲ್ಲಿ ವೀಡಿಯೋ ತೋರಿಸ್ತೀನಿ ಹೇಗಿದೆ ಅಂತ, ನೀವು ನೋಡಿಬಿಟ್ಟು ಹೇಳಿ. ಅದಾದಮೇಲೆ ನಾನು ತೊಗೊಂಡಿದ್ದು ರೋಸ್ಮೆರಿ ಲೀಫು, ಅಲ್ಲಿಟ್ಟಿದ್ದೀನಿ ನೋಡಿ ಆ ರೋಸ್ಮೆರಿ ಲೀಫು. ಅದಾದಮೇಲೆ ಬುದ್ಧ ತೊಗೊಂಡಿದ್ದೀನಿ ಫ್ರೆಂಡ್ಸ್. ರೋಸ್ಮೆರಿ ಲೀಫ್ಗೆ 76 ರೂಪಾಯಿ ಆಯಿತು ಫ್ರೆಂಡ್ಸ್. ಮತ್ತು ನಾನು ಅದೊಂದು ಆಯಿಲ್ ಮಾಡಿಕೊಂಡೆ, ಹಾಗಾಗಿ ನಾನು ಆ ಆಯಿಲ್ಗೋಸ್ಕರ ತೊಗೊಂಡಿದ್ದು. ಬುದ್ಧ ನನಗೆ ಟೋಟಲ್ಲು 4 ಬುದ್ಧ ಕೊಟ್ಟಿದ್ದಾರೆ. ತುಂಬ ಕ್ಯೂಟಾಗಿದೆ. 96 ರೂಪಾಯಿ 4 ಬುದ್ಧಕ್ಕೆ. ಅದು ಕೂಡ ತುಂಬ ಚೆನ್ನಾಗಿದೆ. ಅದಾದಮೇಲೆ ಇದೊಂದು ಫ್ಲವರು, ಅಂದರೆ ನಾನು ಗ್ರೀನ್ ಫ್ಲವರ್ ನೋಡಿದ್ದು, ಅದು ನೋಡಿದ್ರೆ ಮಿಸ್ಸಾಗಿ ಅವರು ಪ್ಲಾಸ್ಟಿಕ್ ಫ್ಲವರ್ ಥರ ಕಳಿಸಿದ್ದಾರೆ. ಇಲ್ಲಿ ಗ್ರೀನು ಮತ್ತು ಪ್ಲಾಸ್ಟಿಕ್ ಎರಡೂ ಇಟ್ಟಿದ್ರು. ಇಲ್ಲಿ ನೋಡಿದ್ರೆ ಈ ಥರ ಇದೆ. ಆದರೂ 92 ರೂಪಾಯಿ ಪರವಾಗಿಲ್ಲ ಅನ್ನಿಸ್ತು. ನಾನು ಇಲ್ಲೇ ನಮ್ಮ ಮನೆ ಹತ್ರ ಇರೋ ಒಂದು ಅಂಗಡೀಲಿ ವಿಚಾರಿಸಿದ್ಕೆ ನನಗೆ ಒಂದಕ್ಕೆ 70 ರೂಪಾಯಿ ಹೇಳಿದ್ರು. ಇದು ಟೋಟಲ್ ನನಗೆ ಹಾರ ಬಂದಿದೆ. ಹಾರಿಂದ 92 ರೂಪಾಯಿ, ಪರವಾಗಿಲ್ಲ, ವರ್ತ್ ಅಂತ ಅನ್ನಿಸ್ತು. ಈ ಬುದ್ಧನೂ ಅಷ್ಟೇ, ಅದರಲ್ಲೂ ಹೊರ್ತಿದೆ ಅಂತ ಅನ್ನಿಸ್ತು ಫ್ರೆಂಡ್ಸ್. ನಿಮ್ಗೇನು ಅನ್ನಿಸ್ತು ಅಂತ ಹೇಳಿ. ನಾನು ಇದು ಅಕ್ಸೆ ಬೀಜ ಮತ್ತು ರೋಸ್ಮೆರಿ ಲೀಫು ಇದೆರಡೂ ನಾನು ಮೀಶೋದಲ್ಲೇ ತೊಗೊಂಡಿದ್ದು ಫ್ರೆಂಡ್ಸ್. ಮತ್ತು ನೋಡಿ, ಇವಾಗ ನಾನು ಏನೇನು ಪ್ರಾಡಕ್ಟ್ ತೊಗೊಂಡೆ ಅದರಲ್ಲಿ ಕಿಚನ್ ಮೇಕವರ್ ಮಾಡಿದ್ದೀನಿ. ಯಾವ ರೀತಿ ಇದೆ ಅಂತ ನೋಡಿ. ತುಂಬ ಅಂದರೆ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ. ನನಗೆ ಇದಕ್ಕಿಂತ ಮುಂಚೆ ಅಂತೂ ಆಯಿಲ್ ಪೈಂಟ್ ಹೊಡೆದಿದ್ದು ಅಷ್ಟು ಲುಕ್ನೆಸ್ಸೇ ಕಾಣಿಸ್ತಾ ಇರಲಿಲ್ಲ ಫ್ರೆಂಡ್ಸ್. ಇವಾಗಂತೂ ಸಖತ್ತಾಗಿದೆ. ಬನ್ನಿ ನೆಕ್ಸ್ಟು ಏನು ಶಾಪಿಂಗ್ ಮಾಡಿದೆ ಅಂತ ತೋರಿಸ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ನಾನು ಇದೊಂದು ಟಾಪ್ ತೊಗೊಂಡೆ, ಡ್ರೆಸ್ ತೊಗೊಂಡಿದ್ದೀವಿ. ಇದು ಕೆಲವೊಂದು ಲೆಗಿನ್ಸ್ಗಳು ಬೇಕಾಗಿತ್ತು, ಸುಮಾರು ಲೆಗಿನ್ಸ್ಗಳು ತೊಗೊಂಡಿದ್ದೀನಿ. ಅದಾದಮೇಲೆ ನಾನು ಗ್ರೀನ್ ಕಲರ್ದೊಂದು, ಅಂದರೆ ಲೈಟ್ ಗ್ರೀನ್ ಕಲರ್ದೊಂದು ಫುಲ್ ಸೆಟ್ ತೊಗೊಂಡಿದ್ದೀನಿ ಡ್ರೆಸ್ಸು. ಇದು 1,500 ರೂಪಾಯಿ ಆಯಿತು. ಇಲ್ಲೇ ಮನೆ ಹತ್ರ ಇರೋ ಒಂದು ಅಂಗಡಿಲಿ ಬಂದಿದ್ದು. ಆ ಡ್ರೆಸ್ ಕೂಡ ತುಂಬ ಚೆನ್ನಾಗಿದೆ. ನಾನು ವೇರ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ. ನನಗೆ ಸಖತ್ ಇಷ್ಟ ಆಯಿತು. ಹಾಗಾಗಿ ನಾನು ಆ ಕಲರ್ ನನ್ನ ಹತ್ರ ಎಲ್ಲೂ ಇರಲಿಲ್ಲ, ಹಾಗಾಗಿ ನಾನು ಈ ಕಲರ್ನ ತೊಗೊಂಡಿದ್ದು. ತುಂಬ ಚೆನ್ನಾಗೂ ಇದೆ. ನಾನು ಹಾಗೆಯೇ ವೇರ್ ಮಾಡಿ ತೋರಿಸ್ತೀನಿ ನಿಮಗೆ. ಎಷ್ಟು ಚೆನ್ನಾಗಿದೆ ಅಂದರೆ ಸಖತ್ತಾಗಿ ಇದೆ ಫ್ರೆಂಡ್ಸ್. ನನಗೆ ಇಷ್ಟನೂ ಕೂಡ ಆಯಿತು. ಏನಾದರೂ ಒಂದು ನೋಡಿಬಿಟ್ರೆ ಅಲ್ಲಿ ತೊಗೊಂಡ್ಬಿಡ್ಬೇಕು ಅಂತ ಅನಿಸುತ್ತೆ. ಅದ್ರ ಜೊತೆಗೆ ಸಣ್ಣ ಪುಟ್ಟ ಅದು ಇದು ಮನೆಗೆ ಆರೆಂಜು, ಹಣ್ಣು ಅದೆಲ್ಲ ತೊಗೊಂಡು ನೋಡಿ. ಇದು ಡ್ರೆಸ್ ಹಾಕ್ಕೊಂಡಿದ್ದೀನಿ. ಹೇಗೆ ಕಾಣಿಸ್ತಿದೆ ಅಂತ ನೋಡಿಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ತುಂಬ ಇಷ್ಟ ಆಯಿತು ಈ ಡ್ರೆಸ್ಸು. ಹಾಗೆ ಈ ಕಲರ್ ಕೂಡ ನನ್ನ ಹತ್ರ ಇರಲಿಲ್ಲ ಫ್ರೆಂಡ್ಸ್. ಡಿಸೈನ್ಸು ಕೂಡ ತುಂಬ ಚೆನ್ನಾಗಿದೆ. ಸಿಂಪಲ್ಲಾಗಿದೆ, ಒಂಥರ ಲುಕ್ನೆಸ್ ಆಗಿದೆ. ನನಗೆ ಹೀಗೇ ಇರಬೇಕು, ಸ್ವಲ್ಪ ಸಿಂಪಲ್ಲಾಗೇ ಇರಬೇಕು. ಸಿಂಪಲ್ಲಾಗಿದ್ರೇ ನನಗೆ ಇಷ್ಟ ಆಗುತ್ತೆ ಫ್ರೆಂಡ್ಸ್. ನೋಡಿ, ಆಮೇಲೆ ನಾನು ಕಿಚನ್ ಮೇಕವರ್ ಎಲ್ಲ ಮಾಡಿದ್ದೀನಿ ಅಂತ ಅಂದಮೇಲೆ ಬನ್ನಿ ಅದನ್ನೆಲ್ಲ ತೋರಿಸ್ತಾ ಹೋಗ್ತೀನಿ. ಅದ್ರ ಜೊತೆಗೆ ಇನ್ನೂ ಕೆಲವೊಂದು ಶಾಪಿಂಗ್ಗಳನ್ನ ಮಾಡಿದೆ ನೋಡಿ. ಇದೊಂದು ಬಟ್ಲು ತೊಗೊಂಡೆ. ಇದೆಲ್ಲ ನಾನು ಇಲ್ಲೇ ನಮ್ಮ ಮನೆ ಹತ್ರ ಇರುವಂಥ ಸಣ್ಣ ಪುಟ್ಟ ಅಂಗಡಿಗಳಲ್ಲೇ, ಹೋಲ್ಸೇಲ್ ರೇಟ್ ಅಂಗಡಿಗಳಲ್ಲೇ ತೊಗೊಂಬಂದಿದ್ದು. ಇದೊಂದು ಅಂದರೆ ಕಿಚನ್ ಮೇಕವರ್ ಮಾಡಿದ್ದೀನಲ್ವ, ಅದಕ್ಕಾಗಿ ಸಣ್ಣ ಪುಟ್ಟ ಕೆಲವೊಂದು ಬೇಕು ಅಂತ ತೊಗೊಂಡಿದ್ದು ನೋಡಿ. ಇದು ಪುಟ್ಟದು 2 ಬಟ್ಲು ತೊಗೊಂಡಿದ್ದು. ಟೋಟಲ್ 4 ಬಟ್ಲು. ಅದರಲ್ಲಿ ಇನ್ನೆರಡು ಬಟ್ಲಲ್ಲಿ ಏನೋ ಹಾಕಿಟ್ಟಿದ್ದೀನಿ. ಅದು 20 ರೂಪಾಯಿ ಅಂತ ಹೇಳಿದ್ರು. ಇದೊಂದು ಪ್ಲೇಟು ಅಷ್ಟೇ 30 ರೂಪಾಯಿ ಏನೋ ಹೇಳಿದ್ರು. ಇದು ಕಾಫಿ ಕುಡಿಯೋ ಚಿಕ್ಕ ಗ್ಲಾಸು 40 ರೂಪಾಯಿ ಅಂತ ಹೇಳಿದ್ರು. ಇಷ್ಟ ಆಯಿತು ಫ್ರೆಂಡ್ಸ್. ಒಂಥರ ಕ್ಯೂಟಾಗಿತ್ತು, ತುಂಬ ಚೆನ್ನಾಗಿತ್ತು ಅಂತ ತೊಗೊಂಡ್ವಿ. ಹಿಂಗೇ ಇದು ನಾನೊಂದು ಇವಾಗ ಹೇಳಿದ್ನಲ್ಲ, ರೋಸ್ಮೆರಿ ಲೀಫ್ ತರಿಸಿದ್ದೀನಿ ಅಂತ. ಇದಕ್ಕಿಂತ ಮುಂಚೆ ಒಂದು ಆಯಿಲ್ ಮಾಡಿದ್ದೀನಿ, ಅದೊಂದು ಯೂಸ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಇನ್ನೊಂದು ವಾಟ್ರದೊಂದು ಸ್ಪ್ರೇ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಂಗಾಗಿ ಅದಕ್ಕೋಗಿ ಅದು ಸ್ಪ್ರೇ ಬಾಟಲ್ ತೊಗೊಂಬಂದೆ ನೋಡಿ. ಇದೊಂದು ಬ್ಲೆಂಡರ್ ಒಂದು ತೊಗೊಂಡೆ, ಮತ್ತು ಬ್ರೆಡ್ ರೋಸ್ಟ್ ಒಂದು ತೊಗೊಂಡೆ,
ಸಣ್ಣ ಪುಟ್ಟದು ಒಂದು ವೀಡಿಯೋ ಮಾಡ್ತಾಯಿದ್ದೀವಿ ಅಂದರೆ ಅದ್ರ ತಕ್ಕನಾಗಿ ಏನಾದರೂ ಬೇಕು ಅಂತ ಅನಿಸ್ತಾ ಇರುತ್ತೆ ಫ್ರೆಂಡ್ಸ್. ಹಂಗಾಗಿ ತೊಗೊಂಡೆ. ಅದ್ರ ಜೊತೆಗೆ ಒಂದು ಚಿಕ್ಕದೊಂದು ಮಿಕ್ಸಿ ತೊಗೋಬೇಕು. ಅದು ಯಾವಾಗಲಾದ್ರೂ ಒಂದು ಸಲ ತೊಗೊಳ್ಳೋಣ, ಅದನ್ನು ಒಂದು ಸಲ ತೊಗೊಳ್ಳೋಣ ಅಂತ ಅಂದ್ಕೊಂಡು ಎಲ್ಲನೂ ಒಂದೇ ಸಲ ಕೇಳಿದ್ರೆ ಮನೇಲೂ ಕೊಡಿಸಲ್ಲ. ಹಾಗಾಗಿ ಇವಾಗ ಸದ್ಯಕ್ಕೆ ಇಷ್ಟು ತೊಗೊಂಡು ಬಂದಿದ್ದೀನಿ. ಇದ್ರ ಜೊತೆಗೆ 2 ಸ್ಕ್ರೀನ್ 2 ಬಾಗಿಲಿಗೆ ಹಾಕೋ ತೋರಣ ತೊಗೊಂಡೆ. ಆದರೆ ಈ ಥರ ಇರಲಿಲ್ಲ ಅಂತ ಅಂದ್ಬಿಟ್ಟು ಈ ಟೈಪಲ್ಲಿ ಒಂದು ತೊಗೊಂಡಿದ್ದೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. ಇದೂ ಕೂಡ ಬಾಗಿಲಿಗೆ ಹಾಕೋ ತೋರಣನು ನನಗೆ ಇಷ್ಟ ಆಯಿತು. ಅದೇನೋ ಏನಾದ್ರು ನೋಡ್ತೀವಿ ಅದು ಇಷ್ಟ ಅಂದರೆ ತೊಗೊಬೇಕು ಅಂತ. ಮತ್ತು ಇನ್ನೊಂದಂದರೆ ಕೆಲವೊಂದು ಯೂಟ್ಯೂಬ್ ಮಾಡಿದ್ಮೇಲೆ ತುಂಬ ಬದಲಾವಣೆ ಫ್ರೆಂಡ್ಸ್. ಏನಾದರೂ ಇವಾಗ ಅದೇ ಮೊದಲಿನ ಥರ ಇರೋದಕ್ಕಿಂತ ಸ್ವಲ್ಪ ಅಟ್ರಾಕ್ಷನಾಗಿ ಕಂಡ್ರೆ ಏನೋ ನಮ್ಮ ವೀಡಿಯೋಗಳನ್ನ ನೋಡ್ತಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿಗೆ, ಒಂದು ಆಸೆಗೆ ಈ ಥರ ಎಲ್ಲ ಮಾಡ್ತೀವಿ. ಏನೋ ನೀವೆಲ್ಲ ವೀಡಿಯೋ ನೋಡಿ ಹೇಗಿದೆ ಅಂತ ಏನು ಹೇಳಿದ್ರೆ ನಮಗೂ ಒಂದು ಖುಷಿ ಆಗುತ್ತೆ ಅಂತ ಅಂದ್ಕೊತೀನಿ ಫ್ರೆಂಡ್ಸ್. ನೋಡಿ ಮೊದಲೇ ಇವಾಗ ಹೇಗೆ ಮಾಡಿದ್ದೀವಿ ಅಂತ ಮತ್ತೊಂದು ಸಲ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ ನಾನು ಹೇಳಿದ್ನಲ್ಲ ಆಗಲೇ ಬುದ್ಧ ಇದೆ ಅಂತ ಅಂದ್ಬಿಟ್ಟು. ನೋಡಿ ಎಷ್ಟು ಕ್ಯೂಟಾಗಿ, ಎಷ್ಟು ಚಿಕ್ಕದಾಗಿ ಬುದ್ಧ ಇದೆ ನೋಡಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನನಗೆ ಬುದ್ಧನೇ ತುಂಬ ಇಷ್ಟ ಆಯಿತು. ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಈ ಬುದ್ಧ ಅಂತೂ ಸೂಪರಾಗಿದೆ. ಇನ್ನೊಂದು ಅಲ್ಲಿ ರೆಡ್ ಕಲರ್ ಇದೆ ನೋಡಿ, ಅದಂತೂ ತುಂಬ ಚೆನ್ನಾಗಿದೆ. ಏನೋ ಯೋಚನೆ ಮಾಡೋ ಥರ ಗೊತ್ತಿರೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಮತ್ತು ಇದೊಂದು ರಾಧಾಕೃಷ್ಣಕ್ಕೆ ಬೆಂಚಲ್ಲಿ ಇದ್ದಿದ್ದು, ಅದು ಕಟ್ಟಾಗಿತ್ತು ಅಂತ ಅದನ್ನು ಹಾಗೆ ಅಲ್ಲೇ ಒಂದು ಡಬಲ್ ಸೈಡ್ ಗಮ್ ಟೇಪ್ ಹಾಕಿ ಅಂಟಿಸಿದೆ. ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ನನಗೆ. ಇವಾಗ ಈ ಥರ ಕಿಚನ್ ಮೇಕಪ್ ನಮ್ಮ ಮನೆ ಒಳಗಡೆ, ಕಿಚನ್ ಒಳಗಡೆ ಬರೋದಕ್ಕೆ ಒಂಥರ ಖುಷಿ ಆಗುತ್ತೆ. ಒಂಥರ ಕಲರ್ ಆಗಿ. ನಮಗೇನು ಜಾಸ್ತಿ ಜಾಗ ಇಲ್ಲ, ತುಂಬ ಅಂದರೆ ತುಂಬ ಚಿಕ್ಕದು. ಅದರಲ್ಲಿ ಇಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀವಿ ಅಂತ ಖುಷಿಯಾಗುತ್ತೆ ಫ್ರೆಂಡ್ಸ್. ಹಾಗೆ ಬೆಳಗಿನ ಟಿಫನ್ಗೆ ಇವತ್ತು ದೋಸೆ ಮಾಡ್ತಾಯಿದ್ದೆ. ಹಂಗೇನೆ ಇದೊಂದು ವೀಡಿಯೋ ಮಾಡೋಣ ಅಂತ ಮಾಡ್ಕೊತಾ ಇದ್ದೆ. ಅದರಲ್ಲೂ ಇದಕ್ಕೆ ಇಷ್ಟೆಲ್ಲ ಜಾಸ್ತಿ ಬಂಡವಾಳ ಹಾಕ್ಕೊಂಡೆ ಅಂತ ಅನ್ನಿಸ್ತು. ಈ ಸಣ್ಣ ಪುಟ್ಟ ಮನಿ ಪ್ಲ್ಯಾಂಟ್ ಗಿಡ ಅದೆಲ್ಲ ತಂದುಬಿಟ್ಟು ಒಂದು ವಾಸ್ತು ಗಿಡ ಇಟ್ಟಿದ್ದೀನಿ. ಆಮೇಲೆ ಮನಿ ಪ್ಲ್ಯಾಂಟ್ ಗಿಡ ಇಟ್ಟಿದ್ದೀನಿ ಇಲ್ಲೇ ಸೈಡಲ್ಲಿ. ಅಡುಗೆ ಮನೆ ಒಳಗಡೆ ಇಟ್ಕೊಂಡು ಎರಡರಲ್ಲಿ ಒಂದರಲ್ಲಿ ಮನಿ ಪ್ಲ್ಯಾಂಟ್ ಗಿಡ, ಇನ್ನೊಂದರಲ್ಲಿ ಬಾಟಲಲ್ಲೂ ಮನಿ ಪ್ಲ್ಯಾಂಟ್ ಗಿಡ, ಅದರಲ್ಲಿ ಒಂದು ವಾಸ್ತು ಗಿಡ ಇಟ್ಟಿದ್ದೀನಿ ಫ್ರೆಂಡ್ಸು. ನಿಮಗೆಲ್ಲರಿಗೂ ಗೊತ್ತಿದೆ ಅನಿಸುತ್ತೆ ವಾಸ್ತು ಗಿಡ ಅಂದರೆ ಏನು ಅಂತ. ಅದರಲ್ಲೂ ನಮ್ಮ ಅಡುಗೆ ಮನೆ ಇಷ್ಟು ಕಲರಾಗಿ ಕಾಣಿಸುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅಂದರೆ ಯೂಟ್ಯೂಬ್ ಮಾಡಿರೋದ್ರಿಂದನೇ ಇಷ್ಟೆಲ್ಲ ಕಲರ್ಫುಲ್ಲಾಗಿ ಕಾಣಿಸ್ತಾ ಇರೋದು. ನಾನು ಇದಕ್ಕಿಂತ ಮುಂಚೆ ಈ ಥರ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ. ನೋಡಿ ಇಷ್ಟಕ್ಕೆ ನನಗೆ ಆ ಫ್ಲೋರ್ದು ರೋಲ್ ಪೇಪರ್ ಅಷ್ಟಕ್ಕೆ ಖಾಲಿ ಆಗೋಯಿತು. ಅಲ್ಲಿ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಹಂಗಾಗಿ ಒಂದು ವೈಟ್ ಶೀಟನ್ನ ಅಂಟಿಸ್ಬಿಟ್ಟು ಈ ಬಾಟಲ್ಗಳಲ್ಲೇ ಡೆಕೋರೇಷನ್ ಮಾಡೋಣ ಅನ್ನಿಸ್ತು. ಅದೊಂಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್. ತುಂಬ ಇಷ್ಟನೂ ಕೂಡ ಆಯಿತು ನನಗೆ. ಹಾಗೆಯೇ ಚಿಯಾ ಸೀಡ್ಸ್ ಹಾಕ್ಬಿಟ್ಟು ಜ್ಯೂಸ್ ಮಾಡೋಣ ಅಂತ ಜ್ಯೂಸ್ಗೆ ಇಟ್ಟಿದ್ದೀನಿ. ಜ್ಯೂಸು ಕೂಡ ಮಾಡ್ಕೊಂಡು ಕುಡಿಯೋಣ ಅಂತ. ಹಾಗೆ ಟಿಫನ್ ಅದು ಆಗಿದ ತಕ್ಷಣ ಏನಾದರೂ ಒಂದು ಇರಬೇಕಲ್ವ ಫ್ರೆಂಡ್ಸ್, ಏನಾದರೂ ಒಂದು ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು ಜ್ಯೂಸ್ ಕುಡಿಯೋರಿಗೆ ಜ್ಯೂಸು, ಪ್ರೋಟೀನ್ ಪೌಡ್ರು ಕುಡಿಯೋರಿಗೆ ಪ್ರೋಟೀನ್ ಪೌಡ್ರು, ಇನ್ನೂ ಟಿಫನ್ ಮಾಡ್ತಾನೂ ಇದ್ದೀನಿ. ಅದ್ರ ಜೊತೆನೇ ಹಾಗೆಯೇ ವೀಡಿಯೋನೂ ಮಾಡ್ಕೊತಾ ಇದ್ದೀನಿ. ಆ ಕೆಲಸನೂ ಮಾಡ್ಕೊಂಡಂಗೂ ಆಗುತ್ತೆ, ಈ ಕೆಲಸನೂ ಮಾಡ್ಕೊಂಡಂಗೆ ಆಗುತ್ತೆ ಅಂತ ಫ್ರೆಂಡ್ಸ್. ಎಲ್ಲರೂ ಅಷ್ಟೇ ಅಲ್ಲ, ನಾವು ಹೆಣ್ಮಕ್ಳು ಹಿಂಗೆ ಅಲ್ವಾ, ಅಲ್ಲೊಂದು ಕೆಲಸ ಇಲ್ಲೊಂದು ಕೆಲಸ, 2 ಕೆಲಸ. ಅಪ್ಪ ಹಂಗೆ ಮುಖ ತೊಳ್ಕೊ ಬಾ, ನಾಷ್ಟ ಮಾಡುವಂತೆ. ಬಾಯ್ಲಿ ಅಮ್ಮ ಒಂದು ನಿಮಿಷ. ಅದೊಂದು ಕೆಲಸ ಇದೊಂದು ಕೆಲಸ ಇದ್ದೇ ಇರುತ್ತೆ ಫ್ರೆಂಡ್ಸ್. ಅಡುಗೆ ಮನೆ ಒಳಗಡೆ ಏನು ಕೆಲಸ ಮಾಡಬೇಕು ಅಂತಲೇ ಒಂದೊಂದು ಸಲ ತಲೆ ಓಡೋದಿಲ್ಲ. ಅಲ್ಲಿ ನಮ್ಮ ಮನೆ ಸ್ವಲ್ಪ ಅಡುಗೆ ಮನೆ ಚಿಕ್ಕದಿರೋದ್ರಿಂದ ಕ್ಯಾಮ್ರಾ ಇಡೋಕ್ಕೆ ಜಾಗ ಸಾಕಾಗ್ತಿರಲಿಲ್ಲ. ಹಂಗಾಗಿ ಜಾಗ ಮಾಡೋಣ ಅಂತ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಹಾಗೆ ಸ್ವಲ್ಪ ತುಂಬಾ ಚಿಕ್ಕದು ಫ್ರೆಂಡ್ಸ್ ನಮ್ಮ ಮನೆ ಅಡುಗೆ ಮನೆ. ಹಾಗಾಗಿ ಆ ಕಡೆಯಿಂದ ಈ ಕಡೆ ಇಡು, ಈ ಕಡೆಯಿಂದ ಆ ಕಡೆ ಇಡು, ಹಂಗೋ ಹಿಂಗೋ ಸ್ವಲ್ಪ ಅಡ್ಜಸ್ಟ್ ಮಾಡಿ ಜಾಗ ಮಾಡಿಕೊಂಡು ಇಷ್ಟೆಲ್ಲ ಕಿಚನ್ ಮೇಕವರ್ ಮಾಡಿದೆ. ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ನನಗಂತೂ. ಇವತ್ತು ದೋಸೆ ಆಮ್ಲೆಟ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಹಂಗಾಗಿ ಮೊಟ್ಟೆ ತರಿಸ್ಕೊಂಡಿದ್ವಿ. ಹಂಗೆ ನಿಮ್ಮ ಜೊತೆ ವೀಡಿಯೋನೂ ಮಾಡ್ದಂಗೆ ಆಗುತ್ತೆ ಅಂತ ವೀಡಿಯೋನೂ ಕೂಡ ಸ್ಟಾರ್ಟ್ ಮಾಡಿಕೊಂಡೆ ಫ್ರೆಂಡ್ಸ್. ನಾವು ಹೆಣ್ಮಕ್ಳು ಇಷ್ಟೇ ಹಿಂಗೆ ಅಲ್ವಾ, ಎಲ್ಲ ಒಂದೇ ಹುಡಿಕೊಂಡು ಕೆಲಸ ಮಾಡ್ತಾನೆ ಇರ್ತೀವಿ. ಅಲ್ಲೇನಂದರೆ ವಿಡಿಯೋ ಮಾಡುವಾಗ ಚೆನ್ನಾಗಿ ಕಾಣಿಸ್ಲಿ ಅನ್ನೋ ಒಂದು ಉದ್ದೇಶದಲ್ಲಿ ಕೆಲವೊಂದನ್ನು ತೆಗ್ದು ಹಿಂದಕ್ಕೆ ಇಡೋದು, ಕೆಲವೊಂದು ಮುಂದಕ್ಕೆ ಇಡೋದು, ಈ ಥರ ಕೆಲಸಗಳನ್ನ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಹಂಗಾಗಿ ಇಲ್ಲಿ ದೋಸೆನೂ ಹಾಕಬೇಕಾಗಿತ್ತು. ಹಂಚು ಕಾಯೋಷ್ಟೊತ್ತಲ್ಲಿ ಇದೊಂದು ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ. ಹಂಚು ಕಾಯೋದಕ್ಕಿಂತ ಮುಂಚೆ ಸ್ವಲ್ಪ ರೆಡಿ ಮಾಡಿಕೊಂಡು ಕ್ಯಾಮ್ರಾ ಸರಿಯಾಗಿ ಇಡೋದಕ್ಕೆ ಜಾಗ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಈ ಥರ ಎಲ್ಲ ಮಾಡ್ತಿದ್ದೆ ಫ್ರೆಂಡ್ಸ್.
ಕ್ಯಾಮ್ರಾ ಅವಳನ್ನ ಇಟ್ಕೊತ ಇದ್ದೀನಿ, ಹಾಗಾಗಿ ಹಿಂಗೆ ಇಟ್ಕೊಳ್ಳ ಹಂಗೆ ಇಟ್ಕೊಳ್ಳ ಅಂತ ಮಾತಾಡ್ತಾನೆ ಇದ್ದಾಳೆ. ಬರವಂತವ್ರು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಇನ್ನಷ್ಟು ವಿಡಿಯೋಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ನಾನು ಇವಳನ್ನ ಕಾಯ್ದೆ ಇಲ್ಲ, ನಾನೇ ಹೋಗಿ ತರ್ತಿದ್ದೆ. ಇವಳನ್ನ ಕಾಯ್ಕೊಂಡು ಅದೊಂದು ಇದೊಂದು ಕೆಲಸ ಮಾಡ್ತಿದ್ದೆ. ಅಕಸ್ಮಾತ್ ತಂದರೆ ಬೇಗ ಒಂಚೂರು ಫ್ರೇಗಿ ಮಾಡೋಣ ಅಂತ. ಮೀನು ಬೇಡಮ್ಮ. ಮತ್ತೇನು ತರೋಣ? ಅದು ಇದನ್ನು ತಗೊಂಬ, ಚಿಕನು. ಜಾಸ್ತಿ ಅದೇ ತಿನ್ನೋಕ್ಕಾಗಲ್ಲ. ಕ್ಲೀನಾಗಿ ಮಾಡಿಯುತ್ತೆ. ಕೈ ಎತ್ತಮ್ಮ. ಆಫ್ ಮಾಡಲ? ಆಫ್ ಮಾಡಿದ್ದು. ನನ್ನ ಮಗಳು ಚಿಕನ್ ಬೇಕು ಅಂತ, ನಮ್ಮಪ್ಪ ಮೀನು ಬೇಕು ಅಂತ, ಹಾಗಾಗಿ ಅದೇ ವಿಷಯ ಚರ್ಚೆ ನಡೀತಾ ಇತ್ತು ಫ್ರೆಂಡ್ಸ್. ಹಾಗಾಗಿ ಮತ್ತೊಂದು ಸಲ ನಿಮಗೆ ಕ್ಲಾರಿಟಿ ಕೊಡೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ದೋಸೆ ಹಾಕ್ತಾನೆ ಇದ್ದೀವಿ. ಆವಾಗಲೇ ವಿಡಿಯೋ ಎಂಡ್ ಮಾಡ್ಬಿಟ್ಟು ಮತ್ತೆ ಮಾತಾಡ್ತಿದ್ದೀರಲ್ಲ ಅಂತ ಅನ್ಕೋಬೇಡಿ. ನನ್ನ ಮಗಳು ಮೀನು ತಂದೆಯವ್ರಿಗೆ ಮೀನು ಅಂದರೆ ಇಷ್ಟ, ಹಾಗಾಗಿ ಅವಳು ಅದನ್ನು ಹೇಳ್ತಾ ಇದ್ಲು ಫ್ರೆಂಡ್ಸ್ ಅಷ್ಟೇ. ಇವಾಗ ತಂದಿದ್ದೀನಿ. ಏನಪ್ಪ ಹಾಕಮ್ಮ, ಎತ್ತಮ್ಮ ಬೇಗ. ಜಾಸ್ತಿ ಬೇಗ ಅಷ್ಟೇ. ಥ್ಯಾಂಕ್ಸ್. ಇದು